ಕಾಲಕ್ರಮೇಣ ಧಾರ್ಮಿಕ ಪದ್ಧತಿಗಳು, ಸಾಮಾಜಿಕ ಪದ್ಧತಿಗಳು ನಿರಂತರವಾಗಿ ಮುಂದುವರಿದುಕೊಂಡು ಬಂದಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಸುನಾಮಿ ಅಲೆಗಳು ಜೀವಿಗಳನ್ನು ಬಲಿ ತೆಗೆದುಕೊಳ್ಳುತ್ತವೆ. ಭೂಕಂಪ ನಿಸರ್ಗದತ್ತ ವಸ್ತುಗಳನ್ನು ನುಂಗಿಬಿಡುತ್ತದೆ. ಅಗ್ನಿ ಪರ್ವತಗಳು ಜನರ ನಿದ್ದೆಗೆಡಿಸುತ್ತವೆ. ಕಾಡುಗೊಲ್ಲರ ಮೂಢನಂಬಿಕೆಗಳನ್ನು, ಕುರುಗಳನ್ನು ನಾವು ನೋಡಬಹುದು. ನೋಡಿದಾಗ ಕಾಡುಗೊಲ್ಲರ ಮೂಢನಂಬಿಕೆಗಳು ಕೂಡ ಬಾಳಿ ಬದುಕುವವರ ಬಾಳಿಗೆ ಬೆಂಕಿ ಇಟ್ಟು ವಿನಾಶದ ಕಡೆಗೆ ಕೊಂಡೊಯ್ಯುತ್ತೆಂಬುದರಲ್ಲಿ ಸಂಶಯವಿಲ್ಲ. ಆ ಮೂಢನಂಬಿಕೆಯ ಕುರುಗಳನ್ನ ಗಮನಿಸೋಣ. ಮೂಢನಂಬಿಕೆಯ ಮುಖವಾಡ. ಕಾಡುಗೊಲ್ಲರ ಕವಲುದಾರಿಯ ಪಕ್ಷಿ ನೋಟದಲ್ಲಿ ಕಂಡು ಬಂದಿರುವ ಮೂಢನಂಬಿಕೆಯ ಮುಖವಾಡದ ಚಿತ್ರಣ. 1. ಅಂಬೇರಾಯ ಮತ್ತು ತುಂಬೇರಾಯರ ವಂಶಸ್ಥಳಾದ ಚಂದನಗನ್ನಿ ಚಂದ್ರನನ್ನು ಕಾಮಿಸಿ ಅವನಿಂದ ಗರ್ಭಧರಿಸಿ ಚಂದ್ರಮೂರ್ತಿ ಅಥವಾ ಚಂದ್ರಮೂರ್ತಿ ಜನಿಸಿದ ಮಣಕದಲ್ಲಿ ಸೂರ್ಯನ ಕಿರಣದಿಂದ ಗರ್ಭಧರಿಸಿ ಚಿತ್ತಮೂರ್ತಿ ಹುಟ್ಟಿದ. ಸೂರ್ಯನ ಕಿರಣದಿಂದ ಹುಟ್ಟಿದವರು ಚಿತ್ತಮೂರ್ತಿ, ಚಂದ್ರನ ಕಿರಣದಿಂದ ಹುಟ್ಟಿದವರು ಚಂದಮೂರ್ತಿ ಅಂದ್ರೆ ಸಂದಮೂರ್ತಿ ಎಂಬ ಉಲ್ಲೇಖ ಡಾಕ್ಟರ್ ಪರಮಶಿವಯ್ಯನವರ ಹಾಗೂ ಡಾಕ್ಟರ್ ಗುರುಲಿಂಗಯ್ಯನವರ ಗ್ರಂಥದಲ್ಲಿ ಪ್ರಕಟಗೊಂಡಿದೆ. ಹಾಗಾದರೆ ಹೆಣ್ಣು ಗಂಡಿನ ಸಮಾಗಮದ ಅವಶ್ಯಕತೆ ಇದೆಯಾ? ಇದಕ್ಕೆ ಉತ್ತರಿಸುವಿರಾ? 2. ಕಾಡುಗೊಲ್ಲರಲ್ಲಿರುವ ಮೂಢನಂಬಿಕೆಗಳ ಬಗ್ಗೆ. ಗಂಡ ಸತ್ತ ನಂತರ ಹೆಂಡತಿಯರು ಬಳೆ ಒಡೆಯುವುದಿಲ್ಲ, ತಲೆ ಬೋಡಿಸುವುದಿಲ್ಲ, ಗೊಲ್ಲ ಕಡಗ ತೆಗೆಯುವುದಿಲ್ಲ, ಮುತ್ತೈದೆರೆಂದು ಕರೆಯುತ್ತಾರೆ. ಅಂದರೆ ಶ್ರೀಕೃಷ್ಣ ಗೋಪಿಕಾ ಸ್ತ್ರೀಯರಿಗೆ ಗಂಡನೆಂದು ಭಾವಿಸಿರುತ್ತಾರೆ. ಅನ್ನದ ಗಂಡ ಸತ್ತ, ಚಿನ್ನದ ಗಂಡ ಬದುಕಿದ್ದಾನೆಂಬ ಕಲ್ಪನೆ. ಸೂರ್ಯನ ಕಿರಣದಿದ್ದಲ್ಲಿ ಮೂಲ ಪುರುಷರು ಹುಟ್ಟಿರುವಾಗ ಗಂಡ ಸತ್ತವರು ಬಸುರಾದರೆ ಕೃಷ್ಣನ ದೀವ ದೃಷ್ಟಿಯಿಂದ ಯಾಕಾಗಿರಬಾರದು? ಗಂಡ ಸತ್ತ ಮೇಲೆ ಹೆಣ್ಣಿನ ಮೇಲೆ ಗೊಲ್ಲರು ಹರಿ ಆಯುವುದು ಸರಿಯೇ? ಉತ್ತರಿಸುವಿರಾ? 3. 12 ವರ್ಷದ ಕನ್ಯೆ ಮೈನರಾದರೆ ಹುಡುಗಿಯು ಮನೆಯಲ್ಲಿಯೇ ಇರುತ್ತಾಳೆ, ಮನೆಯ ಹಟ್ಟಿಯಲ್ಲಿಯೇ ಇರುತ್ತದೆ. ಪೂಜಿಸುವ ದೇವರು ಹಟ್ಟಿಯಲ್ಲಿಯೇ ಇರುತ್ತದೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ದೇವರು, ಕುಟುಂಬದವರು, ಗ್ರಾಮಸ್ಥರು ಸೂತಕದಲ್ಲಿ ಮುಳುಗಿ ತೇಲಾಡಿರುತ್ತಾರೆ. ರಾತ್ರಿ ಹೆಂಗಸರೊಂದಿಗೆ ಪದ ಹೇಳಿಕೊಂಡು ಮೈನರದ ಹುಡುಗಿಯನ್ನು ಕರೆದುಕೊಂಡು ಊರಿನ ಹೊರಗೆ ತೆಂಗಿನ ಗರಿಯ ಕುಬ್ಬದಲ್ಲಿ ಕೂರಿಸಿದ ಮೇಲೆ ಸೂತಕ ಪ್ರಾರಂಭವಾಗುತ್ತದೆ. ಹಾಗಾದರೆ ಹುಡುಗಿ ತೆಂಗಿನ ಗರಿಯ ಕುಬ್ಬದಲ್ಲಿ ಕುಳಿತಾಗ ಮೈನರದಲೆ ಅಥವಾ ಮೈನರದ ಮೇಲೆ ಹಟ್ಟಿಯಿಂದ ಊರವರೆಗೆ ಕರೆದುಕೊಂಡು ಹೋದರೆ ದೇವರು, ಕುಟುಂಬದವರು, ಗ್ರಾಮಸ್ಥರು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಸೂತಕದಲ್ಲಿ ತೇಲಿದ್ದರ ಬಗ್ಗೆ ಅಭಿಪ್ರಾಯವೇನು? 4. ಪತಿಗೆ ಊಟ ಬಡಿಸುತ್ತಿರುವಾಗ ಅಥವಾ ಮನೆ ಕೆಲಸದಲ್ಲಿ ತೊಡಗಿರುವಾಗ ಹೆಂಗಸಿಗೆ ಬಹಿಷ್ಠೆಯಾದ ಬಗ್ಗೆ ಅನುಮಾನ ಬರುತ್ತೆ. ಅನುಮಾನ ಬಂದಾಗ ಹಟ್ಟಿಯಲ್ಲಿ ಇರುತ್ತಾಳೆ, ದೇವರು ಹಟ್ಟಿಯಲ್ಲಿಯೇ ಇರುತ್ತದೆ. ದೇವರು ಮನೆಯವರು ಸೂತಕದಲ್ಲಿ ನಿಂತು ತೊಳಲಾಡುತ್ತಿರುವಾಗ ಬಹಿಷ್ಠೆಯಾದವಳು ಮನೆ ಬಿಟ್ಟು ದಿಕ್ಕೆಟ್ಟವಳಂತೆ ಊರಿಂದ ಹೊರಗೆ ಹೋಗಿ ನಾನು ಬಹಿಷ್ಠೆ ಎಂದು ಹೇಳು. ಇದು ಯಾವ ನ್ಯಾಯ?
ಸೂತಕದಲ್ಲಿ ಸಿಲುಕಿದ ದೇವರು ಮತ್ತು ಮನೆಯವರ ಸ್ಥಿತಿಗತಿ ಏನು? ಉತ್ತರಿಸುವಿರಾ? 5. ಗೊಲ್ಲರು ದೆಹಲಿಯಲ್ಲಿದ್ದಾಗ ಚಿತ್ತಮುತ್ತಿ ಮತ್ತು ಚನ್ನಮುತ್ತಿಯವರ ಹೆಣ್ಣು ಮಕ್ಕಳಿಗೆ ಡೆಲ್ಲಿಯ ನವಾಬ ಅವರ ಸೌಂದರ್ಯಕ್ಕೆ ಮಾರುಹೋಗಿ ದೊಡ್ಡ ನಾಯಕನ ಮುಖಾಂತರ ಚಿತ್ತಮುತ್ತಿ ಮತ್ತು ಚನ್ನಮುತ್ತಿ ಕೇಳಿಸಿ ವಿಫಲನಾಗಿ ಗೊಲ್ಲರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವೆಸಗಲು ಪ್ರಾರಂಭಿಸಿದ್ದಕ್ಕೆ ವಿರೋಧಿಸಿ ದಕ್ಷಿಣಕ್ಕೆ ಪಲಾಯನ ಮಾಡಿರುವ ವಿಜಯನಗರ ಸಾಮ್ರಾಜ್ಯದಲ್ಲಿ ನೆಲೆಸಿ ಕುರಿ ಮೇಕೆ ಸಾಕುವ ಪ್ರವೃತ್ತಿಯಿಂದ ಕಾಡಿಗೆ ಸಮೀಪದಲ್ಲಿ ನೀರು ಮೇವಿಗಾಗಿ ವಾಸಿಸುತ್ತಾ ಅನ್ಯರ ಸಂಪರ್ಕದ ಕೊರತೆಯಿಂದ ಕಾಡುಗೊಲ್ಲರೆಂದು ಹೆಸರು ಪಡೆದು ಅದರಲ್ಲಿ ಕೆಲವರು ಊರು ಪಟ್ಟಣ ಸೇರಿ ನಾಗರಿಕತೆಗೆ ಸಮೀಪವಿದ್ದು ಗೊಲ್ಲರ ಆಚರಣೆಯಿಂದ ದೂರಾಗಿ ನಾಗರಿಕತೆಯಿಂದ ಸುಸಂಸ್ಕೃತರಾಗಿ ಊರುಗೊಲ್ಲರೆಂದು ಖ್ಯಾತಿ ಪಡೆದಿದ್ದಾರೆ. ಊರುಗೊಲ್ಲ ಕಾಡುಗೊಲ್ಲ ಎಂಬ ಭೇದ ಭಾವವೇಕೆ? ಹುಟ್ಟಿನಿಂದಲೇ ಊರುಗೊಲ್ಲ ಕಾಡುಗೊಲ್ಲರೆಂದು ಎಂಬ ಫಲಕವನ್ನು ಹಣೆಯಲ್ಲಿ ಧರಿಸಿಕೊಂಡು ಬಂದಿದ್ದಾರಾ? ಇದಕ್ಕೆ ಉತ್ತರಿಸುವಿರಾ? 6. ವಿಜಯನಗರದ ರಾಜನು ಗೊಲ್ಲರ ಮೂಲ ಪುರುಷನಾದ ಚನ್ನಮುತ್ತಿ ಚಿತ್ತಮುತ್ತಿಯನ್ನು ಬಂಧಿಸಿ ಜೈಲಿನಲ್ಲಿಟ್ಟಾಗ ಗಾಳಿ ಧೂಳಿ ಈಗ ಕ್ಷೌರಿಕರು ಚನ್ನಮುತ್ತಿ ಮತ್ತು ಚಿತ್ತಮುತ್ತಿಯ ಹೆಣ್ಣು ಮಕ್ಕಳಿಗೆ ಮಾತು ಕೊಟ್ಟು ರಾಜನಿಗೆ ಅರಿವಿಲ್ಲದಂತೆ ರಾಗಿ ಕಡ್ಡಿಯಲ್ಲಿ ಕ್ಷೌರ ಮಾಡಿ ಚನ್ನಮುತ್ತಿ ಚಿತ್ತಮುತ್ತಿಯನ್ನು ಜೈಲಿನಿಂದ ಬಿಡಿಸಿ ಹೆಣ್ಣು ಮಕ್ಕಳನ್ನು ಮದುವೆಯಾದರೆಂದು ಪ್ರತೀತಿ ಇದೆ. ಬ್ರಾಕೆಟ್ ಅಲ್ಲಿ ಪುಟ 122. ಆಧುನಿಕ ಯುಗದಲ್ಲಿ ಜೈಲಿಗೆ ಹೋಗಿ ಬಂದವರೆಂದರೆ ಜಾತಿ ಭ್ರಷ್ಟರೆಂದು ಪರಿಗಣಿಸಿ ದೇವಾಲಯಕ್ಕಾಗಲಿ ದೇವರ ಪೂಜೆಗಾಗಲಿ ಪೂಜಾರಿ ಆಗುವುದಕ್ಕಾಗಲಿ ಗೊಲ್ಲರ ಜನಾಂಗದವರ ವಿರೋಧವಿದೆ. ಹಾಗಾದರೆ ಚನ್ನಮುತ್ತಿ ಚಿತ್ತಮುತ್ತಿ ಜೈಲಿನಲ್ಲಿದ್ದರಲ್ಲ, ಅವರ ವಂಶದ ಬಗ್ಗೆ ಸಂಶಯ ಬರುವುದಿಲ್ಲವೇ? ಅವರ ಅವರಿಗೆ ಪಾವಿತ್ರ್ಯತೆ ಇದೆಯಾ? ಅವರಿಗೆ ಕಳಂಕ ಬರುವುದಿಲ್ಲವೇ? ಉತ್ತರಿಸುವಿರಾ? 7. ಗೊಲ್ಲರ ಜನಾಂಗದ ಹಿರಿಯರೇ ಜೈಲಿಗೆ ಹೋಗಿ ಬಂದ ಮೇಲೆ ಕ್ಷೌರಿಕರಾದ ಅಂದ್ರೆ ಬ್ರಾಕೆಟ್ ನಲ್ಲಿ ಗಾಳಿ ಧೂಳಿ ಈಗಿನ ಒಡೆನೆಯರು ಗೊಲ್ಲರಿಗೂ ಚನ್ನಮುತ್ತಿ ಚಿತ್ತಮುತ್ತಿಯು ತಮ್ಮ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿರುವಾಗ ಈಗಿನ ಕಾಲದಲ್ಲಿ ತಮಗಿಂತಲೂ ಶ್ರೇಷ್ಠರೆನಿಸಿದವರಲ್ಲಿ ಅಂತರ್ಜಾತೀಯ ವಿವಾಹ ಮಾಡಿಕೊಂಡರೆ ನಿರ್ಬಂಧಿಸುವುದು ಅಜ್ಞಾನದ ಕುರುಹಲ್ಲವೇ? ಕುಲದ ಪೂರ್ವಿಕರಿಗೆ ಅವಮಾನ ಮಾಡಿದಂತಲ್ಲವೇ? ಚನ್ನಮುತ್ತಿ ಚಿತ್ತಮುತ್ತಿಯ ಪಾವಿತ್ರತೆಯ ಬಗ್ಗೆ ಸಂಶಯ ಬರುವುದಿಲ್ಲವೇ? 8. ಕುಲದಲ್ಲಿ ನಾವೇ ಶ್ರೇಷ್ಠರೆಂದು ಬಡಾಯ ಕುಚ್ಚಿಕೊಳ್ಳುವ ಗೊಲ್ಲರ ದೇವರುಗಳನ್ನು ಗರ್ಭಗುಡಿಗೆ ಪ್ರವೇಶಿಸಿ ಪೂಜಿಸುವ ಬ್ರಾಹ್ಮಣರು ಹಾಗೂ ಲಿಂಗಾಯತರನ್ನು ಗೊಲ್ಲರಿಗಿಂತಲೂ ಶ್ರೇಷ್ಠರೆಂದು ಒಪ್ಪಿಕೊಳ್ಳಬಹುದಲ್ಲವೇ? 9. ಕಾಟಮ್ಮ ಬಹಳ ವರ್ಷಗಳವರೆಗೆ ಕರಡಿಯೊಂದಿಗೆ ಸಾಂಸಾರಿಕ ಜೀವನ ಸಾಗಿಸಿ ಕರಡಿ ಮರಿಗಳನ್ನು ಹೆರಿಗೆಯಾಗಿ ಕೊನೆಗೆ ಕರಡಿಯಿಂದ ತಪ್ಪಿಸಿಕೊಂಡು ಚಿತ್ತೆಯನ ಜೊತೆ ಸಂಸಾರ ನಡೆಸಿದಳೆಂದು ಉಲ್ಲೇಖವಿದೆ. ಬ್ರಾಕೆಟ್ ಅಲ್ಲಿ ಪುಟ 124. ಹೆಣ್ಣಿನ ಶೀಲದ ಬಗ್ಗೆ ಶಂಕೆ ಬರುವುದಿಲ್ಲವೇ? ಆಕೆಯ ಗರ್ಭದಲ್ಲಿ ಜನಿಸಿದ ಕರಡಿ ಬುಳ್ಳಪ್ಪನ ಚಾರಿತ್ರೆ ವಧಿಯಾಗುವುದಿಲ್ಲವೇ? ಕರಡಿಗೊಲ್ಲರಿಗೆ ಕಳಂಕ ಬರುವುದಿಲ್ಲವೇ?